ಈ ಕ್ರಂಟಿ ಬಂತಪ್ಪ ಅಂತ ತಿಳ್ಕೊಂಬಿಡ್ಬೇಕು ನೀವು. ಟವರಿಗೆ ಭಾಳ ಅಂದ್ರೆ ಭಾಳ ಸಮೀಪದಿರ ಅಂತಂದ. ಇದು ರೆಂಡೊಳಗನ ಟವರ್ ಐತದ. ನಂದೀಶ್ವರ ಟೆಂಪಲ್ ಇಲ್ಲಿಂದ ಕಾಣತ್ ನೋಡ್ರಿ. ಇಲ್ಲಿ ಅಲ್ಲಿಂದ ಈ ಟವರ್ ಕೂಡ ಕಾಣ್ತೈತಿ. ನಾ ಟವರ್ ನೋಡೋಕೆನ ಹೋಗ್ಲಿಲ್ಲ, ನಾ ಆಗಲ್ಲೇ. ಇಲ್ಲಿಂದ ಟವರು ಕಾಣ್ತೈತಿ, ಈ ಟವರು ಕಾಣ್ತೈತಿ ಮತ್ತು ನಂದೀಶ್ವರ ಗುಡಿನೂ ಕಾಣ್ತೈತಿ. ಆಮೇಲೆ ಈ ನಂದೀಶ್ವರ ಗುಡಿಗೆ ಮತ್ತು ಈ ಟವರ್ಗೆ ಬರ್ಬೇಕಂತಂದಿದ್ರೆ ಬಸ್ಗಳು ಕೂಡ ಅದಾವೆ. ಬೆಳಗ್ಗೆ 8 ಗಂಟೆ ಮತ್ತು 10 ಗಂಟೆಗೆ ಬಸ್ ಅದಾವು ಧಾರವಾಡದಿಂದ. ಅದು ಬಿಟ್ಟರೆ ಮತ್ತು ಸಂಜೆ ಮುಂದೆ 6 ಗಂಟೆಗೆ ಬಸ್ ಐತಂತ. ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು ನೀವು. ಇನ್ನೂ ಟವರ್ ಮೇಲೆ ಹತ್ತಿಲ್ಲ, ನಾನು ಇಲ್ಲಿಂದನೇ ತೋರಿಸ್ತೀನಿ, ನೋಡ್ಬೋದು ಹೆಂಗೈತಿ. ಮ್ಯಾಗ ಹತ್ತಲಾರ್ದನ ಇಷ್ಟ ಚಂದ ವ್ಯೂ ಕಾಣತ್ತಿಲ್ಲ. ಮ್ಯಾಗ ಹತ್ತಿದ್ರೆ ಇನ್ನೂ ಹಿಂಗೆ ಕಾಣ್ತೈತಿ ನೋಡ್ರಿ ಟವರ್ ಹೆಂಗೈತಿ. ಇಲ್ಲಿಂದನ ಜಂಗದೆಲ್ಲ ಹಿಡಿದು ಬಿಟ್ಟೈತಿ, ಹಾಗಾಗಿ ನೋಡ್ಕೊಂಡು ಹತ್ಬೇಕು. ಸ್ವಲ್ಪ ಅವಕಾಶ ಕೇರ್ಫುಲ್ಲಾಗಿ ಹತ್ಬೇಕಾಕೈತಿ. ಮ್ಯಾಗ ಹೋಗಿ ನೋಡಂಬರಿ ಹೆಂಗೆ ಕಾಣ್ತೈತಿ ಅಂತಂದ್ರೆ. ನಿಜ ಹೇಳ್ಬೇಕಂತಂದ್ರೆ ಇದು ಎಲ್ಲರಿಗೂ ಹತ್ತಕ್ಕಂತಂದು ಅಲ್ಲ ಅಲ್ಲಿದು ಟವರ್. ಸುತ್ತಮುತ್ತಲು ಏನಾದರೂ ಪ್ರಾಬ್ಲಮ್ ಆದ್ರೆ ಕಾಡೊಳಗೆ ಆಗಿರುವಂಥ ಒಂದು ಪ್ರಾಬ್ಲಮನ್ನು ನೋಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕಂತಂದ್ಬಿಟ್ಟು ಮಾಡಿರುವಂಥ ಒಂದು ಮೇನ್ಲಿ ಅದಕ್ಕೆ ಫೋಕಸ್ ಇಟ್ಕೊಂಡ್ಬಿಟ್ಟು ಮಾಡಿರುವಂಥ ಒಂದು ಟವರ್ ಇದೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಬರ್ಬೇಕು ನೀವು ಇಲ್ಲಿ. ಕಾರ್ ಕಾಣತ್ತಲ್ಲ ಅಲ್ಲೇ, ಆ ಕಾರ್ ಕಡೆಯಿಂದ ಬಂದೀವಿ ನಾವು ಈಗ ಜಸ್ಟ್. ಅದ ಕಾರ್ ಕಡೆಯಿಂದ ಆ ರೋಡಿಂದನ ಹಿಡ್ಕೊಂಡ್ಬಿಟ್ಟು ಹಿಂಗೆ ಬಂದಿರ ಅಂತಂದ್ರೆ ನಿಮಗೆ ಇಲ್ಲೇ ನಂದೀಶ್ವರ ಗುಡಿ ಕಾಣ್ತೈತಿ. ಈ ನಂದೀಶ್ವರ ಗುಡಿ ನೋಡ್ಬೋದಿಲ್ಲ, ಇಷ್ಟು ಕಾಣ್ತೈತಿ. ಬೆಳಗಿನ ಟೈಮ್ನಾಗ ಬಂದ್ರೆ ಮಸ್ತ್ ಕಾಣ್ತೈತಿ. ಈಗ ಮಧ್ಯಾಹ್ನ 2 ಗಂಟೆ ಆಯ್ತು. ಇವಾಗ 2 ಗಂಟೆ ಆದ್ರೂ ಕೂಡ ಇಷ್ಟೊಂದು ಫಾಗ್ ಕಾಣತೈತಿ. ಫಾಗ್ ಅಂತಂದ್ರೆ ಅದು ಗಿಡ ಎಲ್ಲ ಒಣಗೋಗ್ಬಿಟ್ಟಾವಲ್ಲ, ಹಾಗಾಗಿ ಒಂದು ಸ್ವಲ್ಪ ರೀತಿ ಕಾಣತ್ತದ ಬೂದಿ ಬಣ್ಣದೊಳಗೆ.